ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ಗ್ರಾಮಾಯಣ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ನೋಡುಗರಿಂದ ಎಲ್ಲರ ರೀತಿಯಿಂದನೂ ಕೂಡ ಜನಮೆಚ್ಚುಗೆ ಪಡೆದು ಒಳ್ಳೆ ವ್ಯೂಸ್ಗಳನ್ನ ಪಡ್ಕೊಳ್ತಾ ಇದೆ. ಚಿತ್ರದ ಬಗ್ಗೆ ಕೂಡ ಭರವಸೆನ ಮೂಡ್ತಾ ಇದೆ. ಹಾಡುಗಳು ಕೂಡ ಹಿಟ್ ಆಗಿದೆ. ನನಗಂತೂ ಚಿತ್ರದ ಬಗ್ಗೆ ತುಂಬ ಹೋಪ್ ಇದೆ. ಸೊ ಇದೇ ಜುಲೈ 3ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದೇ ಮೊದಲೇ ಸಾರಿ ದೇವನೂರು ಚಂದ್ರ ಅವರು ಈ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಅಂದಂಗೆ ಈಗ ಯಾಕೆ ನಾನು ಈ ಮನ ಮೆಚ್ಚಿದ ಹುಡುಗಿ ಅಂತ ಟೈಟ್ಲ್ ಹಾಕ್ಬಿಟ್ಟು ಗ್ರಾಮಾಯಣ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಎಸ್, ಆ ಸಿನಿಮಾಗೂ ಈ ಸಿನಿಮಾಗೂ ಏನು ಲಿಂಕು ಅಂದರೆ ಒಂದು ಹಾಡಿದೆ, ಬೆಂಕಿಯಲ್ಲಿ ತಂಪು ಕಂಡೇನು ನನ್ನಾಣೆ ನಾನು. ಸಾರಿ, ಹಾಡು ಹೇಳಕ್ಕೆ ಬರಲ್ಲ, ಅದನ್ನ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ. ಈ ಹಾಡನ್ನು, ಇದು ಮನ ಮೆಚ್ಚಿದ ಹುಡುಗಿ ಸಿನಿಮಾದ ಸೂಪರ್ ಹಿಟ್ ಸಾಂಗ್. ಇದು ಇವತ್ತಿಗೂ ಕೂಡ ಎವರ್ ಗ್ರೀನ್ ಅಂತಾರಲ್ಲ ಆ ಥರ ಸಾಲಿಗೆ ಸೇರೋ ಒಂದು ಹಾಡು. ಆ ಹಾಡನ್ನು ಒಂಥರ ರಿಮಿಕ್ಸ್ ಮಾಡಿ ಈಗ ಗ್ರಾಮಾಯಣ ಸಿನಿಮಾಗೆ ಉಪಯೋಗಿಸ್ಕೊಂಡಿರೋದು, ಆ ಹಾಡು ಹಿಟ್ಟಾಗಿರೋದು ಎಲ್ರಿಗೂ ಗೊತ್ತು. ಸೊ ಹೀಗಾಗಿ ಈ ಗ್ರಾಮಾಯಣ ಸಿನಿಮಾ ಹಾಡುಗಳು ಅಷ್ಟೇ, ಕುಸುಮ ಹಾಡು ಎಲ್ಲ ಹಾಡುಗಳು ಅಷ್ಟೇ ಹಿಟ್ಟಾಗಿತ್ತು. ಅದ್ರ ಜೊತೆಗೆ ಈ ಹಾಡು ರಿಮಿಕ್ಸ್ ಮಾಡಿದ್ರು, ಈ ಹಾಡು ಕೂಡ ಸೂಪರ್ ಹಿಟ್ಟೆ. ಸೊ ಈ ಹಾಡು ಹಿಟ್ಟಾಯ್ತಲ್ಲ, ಈ ಗ್ರಾಮಾಯಣ ಸಿನಿಮಾದ ಟ್ರೈಲರ್ ಎಲ್ಲ ನೋಡಿದ್ನಲ್ಲ, ಇನ್ನೊಂದು ಸರಿ ಯಾಕೆ ನಾನು ಮತ್ತೆ ಮನ ಮೆಚ್ಚಿದ ಹುಡುಗಿ ಸಿನಿಮಾನ ನೋಡಬಾರ್ದು ಅಂದ್ಕೊಂಡು ಯೂಟ್ಯೂಬಲ್ಲಿ ಮನ ಮೆಚ್ಚಿದ ಹುಡುಗಿ ಸಿನಿಮಾನ ನಾನು ನೋಡ್ತಾ ಇದ್ದೆ. ಅದರಲ್ಲೊಂದು ಸೀನ್ ಬರುತ್ತೆ, ಬೇಕಾದ್ರೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಅಂದರೆ ಇದು ಪ್ಲೇ ಮಾಡಿರೋದು ಏನಂದರೆ, ಇದು ನೀವು ಅನ್ಕೋಬೋದು ಇದು ರಿವರ್ಸ್ ಹಿಂಗೆ ತೋರಿಸ್ಬಿಟ್ಟೆ ಅಂತ. ಸುಧಾರಣೆ ಅವರು ಇಲ್ಲಿದ್ದಾರೆ. ಏನು ಸನ್ನಿವೇಶ ಅಂತಂದರೆ, ಕಥಾನಾಯಕ ಶಿವು ಬಂದು, ಅಂದರೆ ಗೌರಿ ನಾಯಕಿ ಅವರ ಮನೇಲಿ ಅಂದರೆ ಕೆಲಸ ಮಾಡಿಕೊಂಡು ಈ ಥರ ಇರ್ತಾನೆ ನಾಯಕಿ ಬಂದು ಎಳ್ನೀರು ಬೇಕು ಅಂತ ಕೇಳಿದಾಗ ಓಕೆ ಅಂತೇಳ್ಬಿಟ್ಟು, ಏನು ಗೌರಮ್ಮ ಅವರು ಇಲ್ಲಿ ಬಂದುಬಿಟ್ಟಿದ್ದಾರೆ, ಅಂದರೆ ಗೌರಮ್ಮ ಅಂತೇಳ್ಬಿಟ್ಟು ಎಳ್ನೀರನ್ನ ಕೆತ್ಬಿಟ್ಟು ಎಲ್ಲ ಎಳ್ನೀರು ಕೊಡ್ತಾನೆ. ನಾಯಕಿ ಎಳ್ನೀರು ಕುಡಿತಾ ಹಿಂಗೆ ನೋಡ್ತಾನೆ, ಶಿವಣ್ಣವ್ರು ಹಿಂಗೆ ಟರ್ನ್ ಆಗ್ತಾರೆ. ಸೊ ಅವ್ರ ಶರ್ಟ್ ಎಲ್ಲ ಹರಿದೋಗಿರುತ್ತೆ. ಅದನ್ನು ನೋಡ್ಬಿಟ್ಟು ಅವಳಿಗೆ ಒಂಥರ ಮರಕ ಹುಟ್ಟಿಸ್ಬಿಡುತ್ತೆ. ಅಯ್ಯಯ್ಯೋ, ಏನು ಹಿಂಗೆ ಶರ್ಟ್ ಹರಿದೋಗ್ಬಿಟ್ಟಿದೆಲ್ಲ, ಒಂದು ಹೀರೋನಕ್ಕಿಂತ ಶಿವು ಅನ್ನೋ ಪಾತ್ರದ ಶಿವುದು ಅವಳಿಗೆ ಎಷ್ಟು ಮರಕ ಹುಟ್ಟುತ್ತಂದರೆ, ಅವಳು ಆ ಶರ್ಟ್ನ ತಂದು ಶಿವನಿಗೆ ಕೊಡ್ತಾಳೆ. ಶಿವ ಅದನ್ನು ನೋಡ್ಬಿಟ್ಟು ಎಷ್ಟು ಖುಷಿ ಪಡ್ತಾನೆ, ಅವ್ರ ಅಜ್ಜಿಗೆ ತೋರಿಸ್ತಾನೆ, ಖುಷಿ ಪಡ್ತಾನೆ. ಅಯ್ಯೋ, ನಮ್ಮ ಗೌರಿ ಕೊಟ್ಬಿಟ್ಲು ಅಂತಂದೇಳಿ. ಈ ಸೀನ್ ಇದೆ ಅಲ್ಲ, ಪರ್ಟಿಕ್ಯುಲರಾಗಿ ಈ ಸೀನ್ ಅಂತಲ್ಲ, ಎಲ್ಲ ಸೀನ್ಗಳು ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಯಕಿಗೆ ಒಂಥರ ಮರುಕ ಹುಟ್ಟುತ್ತೆ, ಅಯ್ಯೋ ಅನ್ಸುತ್ತಲ್ಲ, ಆ ಭಾವನೆ ನಮಗೂ ಕೂಡ ಅನಿಸುತ್ತೆ. ನಾಯಕನಿಗೆ ಇಲ್ಲೇ ಇಲ್ವಲ್ಲ, ಈ ಶರ್ಟ್ ಹರಿದೋಗ್ಬಿಟ್ಟಿದೆ ಅಂದಾಗ ಅವ್ರ ಶಿವಣ್ಣ ಹಿಂಗೆ ಅಂದರೆ ಆ ಪಾತ್ರ ತಿರುಗಿದಾಗ ಅಯ್ಯೋ ಅನ್ಸ್ಬಿಡುತ್ತೆ ನಮಗೂ ಕೂಡ. ಇದನ್ನು ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಎಮೋಷ್ನಲ್ ಎಂಪತಿ ಅಂತ ಹೇಳ್ತಾರೆ ಅಂತ. ಆವಾಗಲೇ ನನಗೆ ಗೊತ್ತಾಯಿದ್ದು, ಎಮೋಷ್ನಲ್ ಎಂಪತಿನ ಏನು ಹಂಗಂದ್ರೆ ಅಂದೆ. ಅದೇಪ್ಪ, ಈಗ ಮುಂಗಾರು ಮಳೆ ಮುಂಗಾರು ಮಳೆ ಸಿನಿಮಾ ಎಲ್ಲ ಕೆಲವೊಂದು ಸಿನಿಮಾಗಳನ್ನ ತೆಗೆದುಕೊಳ್ಳೋಣ. ನಾಯಕಿ ಒಂದಾಗ್ತಿದ್ರೆ, ಜೋಗಿ ಸಿನಿಮಾದಲ್ಲೂ ಕೂಡ ತಾಯಿ ಮಗ ಒಂದಾಗ್ತಿದ್ರೆ ನಮಗೆ ಫೀಲಾಗಿ ಅಳು ಬರುತ್ತಲ್ಲ. ಅಂದರೆ ಆ ಪಾತ್ರ, ಆ ಪಾತ್ರಧಾರಿಗಳು, ಆ ನಾಯಕಿ ಒಂದಾದರೆ, ತಾಯಿ ಮಗ ಒಂದಾಗಲಿಲ್ಲ ಅಂದರೆ, ಒಂದಾದರೆ ನಮಗೆ ಕನೆಕ್ಟ್ ಆಗುತ್ತಲ್ಲ. ಅಂದರೆ ನಮ್ಮನ್ನು ನಾವೇ ಮರೆತು, ನಮಗೆ ಗೊತ್ತದು ಪರದೆ ಅಂತ, ಅದೆಲ್ಲ ಪಾತ್ರಧಾರಿಗಳು, ಅದು ನಾಟಕ ನಡೀತಾ ಇದೆ ಅಂತ ನಮ್ಗೆ ಗೊತ್ತು. ಬಟ್ ಅದು ನಮ್ಗೆ ಕನೆಕ್ಟ್ ಆಗುತ್ತಲ್ಲ, ನಮ್ಮಲ್ಲೂ ಒಂದಿಷ್ಟು ರಸಭಾವನೆಗಳು ಉಂಟಾಗುತ್ತೆ. ಮೀನ್ಸ್ ಎಮೋಷ್ನಲ್ಲು, ರೌಡಿಗಳು ಏನಾರು ಬಂದಾಗ ಹೊಡಿ ಅವನಿಗಂತ ಹೇಳೋದು. ಚಿಕ್ಕವರಿದ್ದಾಗ ನೋಡ್ತಾ ಇರ್ತಿದ್ವಲ್ಲ, ಹೊಡಿ ಅವ್ನು ಬಿಡಬೇಡ ಅವನಿಗೆ. ಎಸ್ಪೆಷಲಿ ಒಂದಿಷ್ಟು ಖಳನಾಯಕರು ರೇಪ್ ಮಾಡೋ ಸೀನ್ಗಳು ಬಂದಾಗ, ಅಥವಾ ನಾಯಕಿಗೆ ಹೊಡಿತಾ ಇದ್ದರೆ, ನಾಯಕನ ಹೊಡಿತಾ ಇರ್ಬೇಕಾದ್ರೆ ಹೊಡಿ ಯಾವಾಗ ರಕ್ತ ಬರುತ್ತೋ ನಾಯಕನಿಗೆ ತಿರ್ಗಾ ಬಿದ್ದು ಹೊಡೆಯೋದು, ಅವೆಲ್ಲ ನಮ್ಗೆ ಕನೆಕ್ಟ್ ಆಗುತ್ತಲ್ಲ. ಆ ಥರ, ಸಾರಿ ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ ಅನ್ಕೋಬಿಡಿ ಟಾಪಿಕ್ಕು. ಸೊ ಆ ಥರ ನಾಯಕ ಶಿವು ಬಂದು ಹಳ್ಳಿಲಿ ಕೆಲಸ ಮಾಡ್ಕೊಂಡಿರ್ತಾನೆ, ಅವರ ನಾಯಕಿಯ ತಂದೆ ಮನೆಯಲ್ಲಿ ಕೂಡ ಕೆಲಸ ಮಾಡ್ಕೊಂಡಿರ್ತಾನೆ. ಸೊ ಇದು ಎಮೋಷನಲ್ ಕನೆಕ್ಟ್ ಆಗೋಯ್ತಲ್ಲ, ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದೆ. ನಾನು ಪೂರ್ತಿ ಸಿನಿಮಾನು ಕೂಡ ನೋಡಿದೆ. ನಾನು ಎಷ್ಟು ಎಮೋಷನಲಾಗಿ ತೆಗೆದುಕೊಂಡೋಗಿದ್ದಾರೆ ನಿರ್ದೇಶಕರಾದ MS ರಾಜಶೇಖರ್ ಅವರು. ಸೂಪರ್ ಅನಿಸ್ತು ಸಿನಿಮಾ. ಸೂಪರ್ ಆಗಿದ್ದಕ್ಕೆ ಅಲ್ವಾ ಅದು ಶಿವಣ್ಣಿಗೆ ಹ್ಯಾಟ್ರಿಕ್ ಹೀರೋವನ್ನು ಬಿರುದು ಕೊಟ್ಟಿದ್ರು. ಅಂದರೆ ಶಿವಣ್ಣವರು ಆನಂದ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ನಾಯಕನಾಗಿ ಪಾದಾರ್ಪಣೆ ಮಾಡಿದ್ರು. ತದನಂತರ ರಥಸಪ್ತಮಿ, ಅದು ಕೂಡ ಬ್ಲಾಕ್ ಬಸ್ಟರ್ ಇಟ್ಟು. ಅದನ್ನಂತೂ ಎಷ್ಟು ಸಲ ನೋಡಿದ್ದೇನೋ ಗೊತ್ತಿಲ್ಲ ಆ ಸಿನಿಮಾನ. ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ಟಿ ವಿಯಲ್ಲಿ ಕೂಡ ನೋಡ್ತಾ ಇರ್ತೀನಿ. ಥಿಯೇಟ್ರಲ್ಲಿ ನಾನು ನೋಡೋಕ್ಕಾಗಿಲ್ಲ. ಅದಾದಮೇಲೆ ಬಂದಿರೋದು 3ನೇ ಸಿನಿಮಾ. ವಿಶೇಷ ನೋಡಿ, ಅವೆರಡು ಸಿನಿಮಾದಲ್ಲೂ ಒಂಥರ ಯಂಗ್ ಬಾಯ್, ಕಾಲೇಜ್ ಬಾಯ್ ಈ ಥರ ಲುಕ್ಕಲ್ಲಿದ್ದರೆ, ಈ ಮನ ಮೆಚ್ಚಿದ ಹುಡುಗಿಯಲ್ಲಿ ಡೆಡ್ ಅಪೋಸಿಟ್ಟು, ಒಂದು ಹಳ್ಳಿಯ ಮುಗ್ಧ ಶಿವು ಅನ್ನೋ ಪಾತ್ರಧಾರಿ. ಅದು ನಿಜವಲ್ಲ, ಸ್ಕ್ರಿಪ್ಟ್ ಲೆವೆಲಲ್ಲೂ ಆ ಸ್ಕ್ರಿಪ್ಟ್ ಹಿಟ್ 25 ವಾರಗಳನ್ನ ಪೂರೈಸಿ ಹ್ಯಾಟ್ರಿಕ್ ಇರೋ ಒಂದು ಬಿರುದು ಪಡೆದಿರೋದು ಸುಲಭದ ಮಾತಲ್ಲ. ಸಿನಿಮಾ ಇವತ್ತಿಗೂ ಬರೀ ಸಿನಿಮಾ ಅಂತಲ್ಲ, ಹಾಡುಗಳು, ಗೌರಿ ಮಗವು ಹುಣ್ಣಿಮೆ ಅಂತ ಈಗ ತಡ್ಕ ಅಂತ ಮಾಡಿದ್ರು, ಬೆಂಕಿಯಲ್ಲಿ ತಂಪುಕೊಂಡೇನೋ, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಹಾಡಾಗಿರ್ಬೋದು, ಡೈಲಾಗ್ಸ್ಗಳು, ಕಾಮಿಡಿ ಸೀನು ಅಷ್ಟೇ.
ಅಶೋಕ್ ಬಾದರ್ದಿನ್ನಿ ಅವ್ರ ಕಾಮಿಡಿ ನೆನೆಸ್ಕೊಂಡು ಇವಾಗಲೂ ಅಂದರೆ ಅವ್ರ ಪಾಪ ಹುಡುಗಿಯರ್ದಾಗ ನೀರಲ್ಲಿ ಬೀಳೋದು, ನೀವು ನೋಡಿ ಅದು ಸಿನಿಮಾ ಎಷ್ಟು ಸಖತ್ತಾಗಿದೆ ಸಿನಿಮಾ. ಅಂದರೆ ಈ ಕತೆ ಬಂದು ವೀರಭದ್ರಪ್ಪರು ಅವರ ಭೇಟಿ ಅನ್ನೋ ಒಂದು ಅವರ ಬರವಣಿಗೆಯ ಒಂದು ಕಥೆಯನ್ನು ತೆಗೆದುಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಸಿನಿಮಾ ಹೀಗೆ ಸಾಗ್ತಾ ಹೋಗುತ್ತೆ. ನಾಯಕ ಲವ್ ಮಾಡ್ತಾನೆ, ಅವಳು ನೋಡೋದು, ಲವ್ ಮಾಡೋದು, ಅಲ್ಲಿ ಒಂದು ಜಾತ್ರೆ ಸನ್ನಿವೇಶ ಬರುತ್ತೆ, ಹಾವು ಕಚ್ಚುತ್ತೆ. ಹಾವು ಕಚ್ಚಿದಾಗ ನಾಯಕಿ ಕಣ್ಣು ಮುಚ್ಚಬಾರ್ದು ಅಂತೇಳಿ ಶಿವಣ್ಣ ಅಂದರೆ ಆ ಪಾತ್ರಧಾರಿ ಹಾಡು ಹೇಳೋದಾಗಿರ್ಬೋದು, ಕಾಮಿಕಲ್ ಸೀನು, ಎಮೋಷನಲ್ ಸೀನು, ಅವಳಿಗೆ ಬೇರೆ ಹುಡುಗನ ನೋಡ್ತಾ ಇದ್ದೀನಿ ಅಂದಾಗ ಅಲ್ಲಿ ಇಂಟರ್ವಲ್ ಪಾಯಿಂಟು, ಲವ್ ಮಾಡ್ತೀನಿ ಅಂತ ಇವ್ರು ನೋಡೋಕೆ ಬರ್ತೀನಿ ಅಂದಾಗ ಅಲ್ಲಿ ಉಂಟಾಗೋ ಸನ್ನಿವೇಶಗಳು, ಹೈಲೈಟ್ ಅಂದರೆ ಕ್ಲೈಮ್ಯಾಕ್ಸ್, ಚಿರತೆನ ಭೇಟಿ ಆಡ್ಕೊಂಬರೋದು ಎಷ್ಟು ಎಮೋಷನಲಾಗಿ ತೊಗೊಂಡಿದ್ದಾರೆ ಅಂದರೆ ಅಷ್ಟೇ ಒಂದು ಕುತೂಹಲಕಾರಿಯಾಗಿ ಹೋಗುತ್ತೆ ಸಿನಿಮಾ. ತುಂಬ ಇಷ್ಟ ಆಯಿತು. ಇನ್ನು ಎಲ್ಲ ಪಾತ್ರಧಾರಿಗಳು ಅಷ್ಟೇ, ಬರೀ ಶಿವಣ್ಣ ಅಂತ ಅಲ್ಲ, ಎಲ್ಲ ಕಲಾವಿದರು, ಸುಧಾ ರಾಣೆಯವರಾಗಿರ್ಬೋದು, ಅಶೋಕ್ ಬಾದರ್ದಿನ್ನಿ ಅವರಾಗಿರ್ಬೋದು, ಸುಂದರ್ ಕೃಷ್ಣ ಅರಸರು, ಎಲ್ಲ ಪಾತ್ರಧಾರಿಗಳು ಒಬ್ಬರ ಹೆಸರು ತೊಗೊಂಡು ಒಬ್ಬರ ಹೆಸರು ಬಿಟ್ಟರೆ ಇಲ್ಲಿ ತಪ್ಪಾಗತ್ತೆ. ಎಲ್ಲ ಕಲಾವಿದರ ಅಭಿನಯ, ಕಾಮಿಡಿ ಎಲ್ಲ ಥರನೂ ನನಗೆ ತುಂಬ ಇಷ್ಟ ಆಗೋಯಿತು. ಇದು ಎಮೋಷನಲ್ ಎಂಪತಿ ಅಂತ ನೋಡಿ, ನನಗೂ ಕೂಡ ಹೊಸ ಪದ ಕೇಳ್ದಂಗೆ ಆಯಿತು. ಬಟ್ ನೋಡಿ ನಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಆ ಸಿನಿಮಾ. ನಿಜವಾಗ್ಲೂ ಹಾಡುಗಳ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ ತಕ್ಷಣ ಈ ಚಿತ್ರದ ಸಂಗೀತ ನಿರ್ದೇಶಕರಾದ ಉಪೇಂದ್ರ ಕುಮಾರವನ್ನು ನೆನಪಿಸ್ಕೊಳ್ಳೇಬೇಕು. ಎವರ್ಗ್ರೀನ್ ಹಾಡುಗಳು ಬಿಡಿ, ಒಂದಕ್ಕಿಂತ ಒಂದು ಇಂಪಾದ ಹಾಡುಗಳು. ಇನ್ನೊಂದು ಸೀನ್ ಅಂದರೆ ದೇವಸ್ಥಾನದಲ್ಲಿ ಅರ್ಚಕರು ಬಂದು ಗೌರಮ್ಮಗೆ ಈ ಥರ ಮದುವೆ ಫಿಕ್ಸ್ ಆಯ್ತು, ಈ ಥರ ಒಂದೇನೋ ಒಂದು ಸನ್ನಿವೇಶ ಬಂದಾಗ ಈ ಬಂದು ಗೌರಮ್ಮ ಅವರೇ ಮದುವೆ ಫಿಕ್ಸ್ ಆಯ್ತಾ ಅಂತ ಹೇಳಿದಾಗ, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಅಂದಾಗ ಹಾಡುಗಳು ಬರುತ್ತೆ. ಅಲ್ಲಿ ಒಂದಿಷ್ಟು ಲೈನ್ಸ್ಗಳು ಬರುತ್ತೆ ನೋಡಿ, ಗಂಗಮ್ಮ ನನ್ನ ಗಂಡ ಶಿವನಮ್ಮ ಅಂದಾಗ, ಏನೇ ಕಂಡು ಒಲಿದೆ ನೀನು ಶಿವನಿಗೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಹೆಣ್ಣೆ ಅವನಿಗೆ, ಕೊರಳ ರುದ್ರಾಕ್ಷಿಯೋ ಹಣೆಯ ವಿಭೂತಿಯೋ. ಈ ಲೈನ್ಸ್ಗಳು ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯ್ ಶಂಕರ್ ಅವರ ಸಾಹಿತ್ಯ ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ಅವರ ಲೆಜೆಂಡ್ಸ್ಗಳು ಅಂತ ಹೇಳೋದು. ಎವರ್ಗ್ರೀನ್ ಸಿನಿಮಾಗಳಲ್ಲಿ ಕೂಡ ಮನಮೆಚ್ಚಿದ ಹುಡುಗಿ ಸಿನಿಮಾನು ಕೂಡ ಒಂದು. ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಅಂತ ಬಿರುದು ಕೊಟ್ಟಂಥ ಸಿನಿಮಾ ಇದು. ಅಂದರೆ 3 ಸಿನಿಮಾಗಳು ಕಂಟಿನ್ಯೂಟಿ ಹಿಟ್ಟು. ಸೊ ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಮತ್ತೆ ಈ ರಥಸಪ್ತಮಿ ಸಿನಿಮಾನ ಮತ್ತೆ ನೋಡ್ತೀನಿ. ಆನಂದ್ ಆಲ್ರೆಡಿ ನೋಡಿದ್ದೀನಿ, ಈಗ ಮತ್ತೆ ಅಂದರೆ ಮನಮೆಚ್ಚಿದ ಹುಡುಗಿ ಮೇಲೆ ಆನಂದ್ ಕೂಡ ನೋಡಿದೆ. ಈಗ ಮನಮೆಚ್ಚಿದ ಹುಡುಗಿ ಬಗ್ಗೆ ಹೇಳ್ಕೊಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದೆ. ಈಗ ನೀವೆಲ್ಲ ಯಾರು ನೋಡಿದ್ರ ಪಕ್ಕ ನೋಡಿರ್ತೀರ ಅಂತ ನಂಗೆ ಗೊತ್ತು. ಟಿ ವಿಯಲ್ಲಿ, ಯೂಟ್ಯೂಬಲ್ಲಿ ಆಗಿರ್ಬೋದು, ಥಿಯೇಟ್ರಲ್ಲಿ ನೋಡಿರೋರು ಕೂಡ ನಿಮ್ಮ ಅನಿಸಿಕೆ ಅನುಭವಗಳನ್ನು ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.